ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡ್ತಾ ಇರ್ಬೋದು, ಇದೇ ನನ್ನ ಔಟ್ಫಿಟ್. ಇವತ್ತು ನಾನು ಪ್ರೀ ವೆಡ್ಡಿಂಗ್ ಶೂಟ್ ಹೋಗ್ತಾ ಇದ್ದೀನಿ, ನನ್ನ ಕಸಿನ್ ಬ್ರದರ್ದು. ಇಷ್ಟು ಜನ ನಾವು ಹೋಗ್ತಾ ಇರೋದು. ನಾನ್ ಕುಸ್ಮಾ, ಇವ್ರು ನನ್ನ ಫಿಯನ್ಸೆ ನವೀನ್. ನನ್ನ ಪ್ರೀ ವೆಡ್ಡಿಂಗ್ ಶೂಟ್ಗೆ ಇವ್ರು 3 ಬಂದಿದ್ದಾರೆ. ಈಗ 3 ಜನ ವಿತ್ ಲಗೇಜ್ ಜೊತೆ ನಾವು ಹೊರಟಿದೀವಿ. ಈಗ ನಮ್ಮ ತುಮಕೂರಿನ ಪ್ರಸಿದ್ಧವಾದಂತಹ ದೊಡ್ಡಾಂಜನೇಯನ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಮ್ಮ ಏನೇ ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋಸ್ ಆಗುತ್ತೆ, ವಿಡಿಯೋಸ್ ಆಗುತ್ತೆ. ಸೊ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಈಗ ನಮ್ಮಿಬ್ರು ಫೋಟೋ ಶೂಟ್ಗೆ ನೀವೆಲ್ಲ ರೆಡಿ ಇದ್ದೀರಾ? ಯಸ್. ಶೂ ಬ್ಯಾಗ್ ಬಿಟ್ಟು ಹೊರಟಿದ್ದಾರೆ. ತುಂಬಾ ಆಚೆ ಕಡೆ ವೆದರ್ ಸಕ್ಕತ್ತಾಗಿದೆ, ಚಿಲ್ ಆಗಿದೆ. ನೋಡ್ತಾ ಇರ್ಬೋದು, ನಮ್ಮ ಫ್ಯಾಮಿಲಿ ಅಂದ್ರೆ ಫುಲ್ಲಿ ಫನ್ನಿ ಫ್ಯಾಮಿಲಿ. ಸೊ ಈ ಫನ್ ಅನ್ನ ಇನ್ನು ಜಾಸ್ತಿ ಮಾಡಕ್ಕೇನೆ ನಾವೆಲ್ಲ ಹೋಗ್ತಾ ಇರೋದು. ನಾನು ನಮ್ಮಣ್ಣ ತುಂಬಾ ತರಲೆ ಹೋಗ್ಬಿಟ್ಟು ಇನ್ನೂ ಮಜಾ ಮಾಡೋಣ. ನೋಡ್ತಾ ಇರ್ಬೋದು, ರೆಡಿ ಆಗಿರೋ ಡ್ರೆಸ್ ಅನ್ನ ತಗೊಂಡು ನಾವೆಲ್ಲ ಹೊರಟಿದೀವಿ. ಸೊ ಎಲ್ಲರೂ ಆಲ್ ದ ಬೆಸ್ಟ್ ಅಂತ ಹೇಳಿ. ನಮ್ಗೆ ಪ್ರೀ ವೆಡ್ಡಿಂಗ್ ಶೂಟ್ ತುಂಬಾನೇ ಚೆನ್ನಾಗ್ ಆಗ್ಬೇಕು ಫ್ರೆಂಡ್ಸ್. ಓಕೆ ಓಕೆ. ರಾಯರ ಅನುಗ್ರಹನು ನಮ್ಗೆ ಅದೇ ತರಾನೇ ಸಿಗ್ತಾ ಇದೆ ಅಂತ ನಾನು ನಿಮ್ಗೆ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ನಾವು ಅದೇ ತರಾನೇ ಫಸ್ಟ್ ಪೂಜಾಯ ರಾಘವೇಂದ್ರದಿಂದ ಸ್ಟಾರ್ಟ್ ಮಾಡೋಣ. ಓಕೆ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಹೋಗ್ತಾ ಇರುವಂತಹ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಕ್ಕೆ ಶಕ್ತಿ ಕೊಡುವಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಅವ್ರನ್ನ ನಂಬಿ ಯಾವತ್ತೂ ಅವ್ರ ನಿಮ್ಮನ್ನ ಕೈ ಬಿಡಲ್ಲ. ಓಕೆ ಅಣ್ಣ, ಓಡೋಣ. ಹೊರಟೇ ಬಿಡೋಣ. ಟೋಪಿ ಹಾಕೊಂಡಿನಿ. ಸೊ ಅಣ್ಣ ಟೋಪಿ ಹಾಕೊಂಡಿದ್ದಾರೆ. ಸರಿ ಆಯ್ತು, ಚಳಿಗೆ ಅಣ್ಣ ಟೋಪಿ ಹಾಕೊಂಡು. ಇವತ್ತು ಇಷ್ಟ ದಿನ ಇಲ್ಲ, ವೆದರ್ ಚಳಿ ಆಗ್ತದಲ್ಲ ಇವತ್ತೇನು ಇದು. ಫೈನಲಿ ನಾವು ದೇವಸ್ಥಾನಕ್ಕೆ ಎಂಟರ್ ಆದ್ವಿ. ಅದು ವ್ಯೂ ಏನ್ ಸಖತ್ತಾಗಿದೆ ಫ್ರೆಂಡ್ಸ್. ಓಪನ್ ಆಗಿದೆ, ಅನ್ಬಿಲೀವಬಲ್. ಪೂಜೆ ಆಗ್ತಿದೆ. ಪೂಜೆ ಆಗ್ತಿದೆ ಫ್ರೆಂಡ್ಸ್. ಇದು ಮಿರಾಕಬಲ್. ಹಾಗೆ ಕೆಲಸ ಎಲ್ಲ ಆಗುತ್ತೆ. ಎಂಥ ಪುಣ್ಯ ಫ್ರೆಂಡ್ಸ್, ನಮಗೆ ಗೊತ್ತಿರುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಿಜವಾಗ್ಲೂ ನಾವು ಪುಣ್ಯವಂತರು ಅಂತಲೇ ನಾನು ಹೇಳ್ಬೋದು. ಅದ್ರ ನೋಡೋಕೆ ನಂಗೆ ಮಾತೇ ಬರ್ತಿಲ್ಲ ಆ್ಯಕ್ಚುಲಿ. ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ಅಣ್ಣ ಮತ್ತು ಕುಸುಮ, ಹೇಗೆ ಅನ್ನಿಸ್ತಿದೆ ನೀವಿಬ್ಬರಿಗೂ? ನಾವು ಆ್ಯಕ್ಚುಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಬೆಳಗ್ಗೆ ದರ್ಶನ ಸಿಗುತ್ತೆ ಅನ್ನೋದು ಕೂಡ ಅಷ್ಟು ಸುಲಭವಾಗಿ ಮಾಡ್ತಿಲ್ಲ. ಸೊ ನಮ್ಮ ಲಕ್ ಅಂದರೆ ಇವತ್ತು ಬೆಳಗ್ಗೆ ದರ್ಶನ ಕೂಡ ಆಯಿತು. ಇವತ್ತು ದೇವರ ಅನುಗ್ರಹ ನಮ್ಮ ಇದು ಸಿಂಬಾಲಿಕ್ ನಿಜವಾಗ್ಲೂ. ಅಣ್ಣ ಹೇಗೆ ಅನ್ನಿಸ್ತಿದೆ? ಸೂಪರ್. ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ನಮಗೆ ದರ್ಶನ ಸಿಕ್ಕಿದೆ. ದೇವರ ಒಂದು ಕುಂಕುಮ ತಗೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಆ ಪವರ್ ಇನ್ನೂ ನಮ್ಮ ಜೊತೆಯಲ್ಲಿ ಸದಾ ಕಾಲ ಇರಲೇಬೇಕು. ಆ ಕಾರಣ ತಗೊಂಡು ಹೋಗ್ತಾ ಇದ್ದೀವಿ. ಗಂಡ್ಮಕ್ಳಿಗೆ ಕುಂಕುಮ ಇಟ್ಕೊಂಡು ಹೊರಗೆ ಹೋಗ್ಬೇಕು. ಹೌದು. ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ದೇವಸ್ಥಾನ ಓಪನ್ ಆಗಿರುತ್ತೆ, ಈ ತರ ನಮ್ಗೆ ದರ್ಶನ ಸಿಗುತ್ತೆ ಅಂತ? ಸಮ್ಮರ್ ಅಲ್ಲೂ ಈ ತರ ವೆದರ್ ನಾನಂತರೂ ನೋಡಿಲ್ಲ ಫ್ರೆಂಡ್ಸ್. ಅದು ಸಮ್ಮರ್ ಅಲ್ಲಿ ಅದು ನಮ್ಗೆ ಇಷ್ಟು ಶೆಕೆ ಇರುತ್ತೆ, ಅಂತದ್ರಲ್ಲಿ ಈ ರೇಂಜಿಗೆ ವ್ಯೂ ಇದೆ ಅಂದ್ರೆ ನಮ್ಮ ಅದೃಷ್ಟ ಚೆನ್ನಾಗಿದೆ ಫ್ರೆಂಡ್ಸ್. ಲೊಕೇಶನ್ ಮಾತ್ರ ಕ್ರೇಜಿ ಆಗಿರ್ಬೇಕು ಮೇ ಬಿ, ಅದಕ್ಕೆ ಹೇಳ್ತಾ ಇದ್ರು. ವಾವ್, ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಏನಂತ
ವೆದರ್ ಸೂಪರ್ ಆಗಿದೆ, ಲೊಕೇಶನ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಅಲ್ಲಿ ಮುಂದೆ ಹೋಗ್ತಾರ ಕಾರ್ ಬಂದ್ಬಿಟ್ಟು ಛಾಯಾಗ್ರಾಹಕರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಅವ್ರನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಛಾಯಾಗ್ರಾಹಕರು ಮುಂದೆ, ಅವ್ರ ಹಿಂದೆ ನಾವು. ಸೊ ಈ ಲೊಕೇಶನ್ ಮಾತ್ರ ಸಕ್ಕತ್ತಾಗಿರೋ ಲೊಕೇಶನ್ ನ ತಗೊಂಡಿದ್ದಾರೆ ಫ್ರೆಂಡ್ಸ್ ಅವರು. ಮರ ಎಲ್ಲ ನೆಕ್ಸ್ಟ್ ಲೆವೆಲ್ ಫೀಲು. ಯಾವ ತರ ಇದೆ, ಇಳಿತಾ ಇದೀವಿ. ಫೈನಲಿ ನಾವು ಲೊಕೇಶನ್ ಹತ್ರ ಬಂದಾಯ್ತು. ಇವಾಗ ಯಾವ ಡ್ರೆಸ್ ಅಂತ ಸಿಕ್ಕಾಪಟ್ಟೆ ಥಂಡಿ ಐತಿ. ಏನಿಲ್ಲ, ಕ್ಲಿಯರೆನ್ಸ್ ಸೂಪರ್ ಆಗೈತೆ ಕಣೆ ಅತ್ತೆ. ಔಟ್ಸೈಡ್ ಮಾಡೋಣ. ನಮ್ಮ ಫೋಟೋ ಶೂಟ್ ಸೆಟಪ್ ರೆಡಿ ಆಗಿದೆ. ಇದೇ ತೆಗೆದ್ಬಿಡ್ಲಾ, ಇದ್ರಲ್ಲಿ ಯಾವ್ದಾದ್ರು ಒಂದು ಸ್ಟಡ್. ಓಕೆ ಓಕೆ ರೆಡಿ ಮ್ಯಾಮ್. ಓಕೆ 3 2 1 ಆಕ್ಷನ್. ಸೂಪರ್ ಸೂಪರ್ ಸೂಪರ್. ಅಣ್ಣ, ಈ ಒಂದು ಫೋಟೋ ತೆಗೆಸ್ಕೊಂಡು ಬರ್ವಾ? ಈ ತರ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಹಂಗಂದ ತಕ್ಷಣ ಬಂದ್ರಪ್ಪ ಅಣ್ಣ ತೋರ್ಸಕ್ಕೆ. ವಾವ್, ಮೈಂಡ್ ಬ್ಲೋಯಿಂಗ್ ಆಗಿ ತೆಗ್ದಿದ್ದೀರಾ ಸರ್. ನೋಡು, ಇದು ಬ್ಯೂಟಿಫುಲ್, ಸೂಪರ್. ಹಂಗೆ ಚೇಂಜ್ ಮಾಡ್ಕೊಂಡು ಹೋಗಿ, ಹಂಗೆ ಕಾಲ್ ಮಾಡಿ, ಹಂಗೆ ಇಟ್ಕೊಳ್ಳಿ. ವಾವ್, ನೀನು ಹೋಗಿ ನೋಡು. ಆಸವಾಗಿ ಬಂದಿದೆ. ಇನ್ನ ಇದನ್ನ ವರ್ಕ್ ಮಾಡಿದ್ರೆ ನಾನು ನೀಟಾಗಿ ಬರುತ್ತೆ. ನಿಮ್ಮ ಹೆಸರು ಹೇಳಿ. ನಿರಂಜನ್ ಅಂತನಾ? ಸೊ ನಿಮ್ದು ಏನಾದ್ರು ಇನ್ಸ್ಟಾ ಪೇಜ್ ಇದೆಯಾ? ನಿರಂಜನ್ ಚಿನ್ನಿ ಅಂತ ಇದೆ. ನಿರಂಜನ್ ಚಿನ್ನಿ. ನೀವು ಬಂದು ಯಾವ ಊರವರು ಅಣ್ಣ? ಯಲ್ಲಾಪುರ. ಯಲ್ಲಾಪುರ. ಯಲ್ಲಾಪುರದಲ್ಲಿ ಎಲ್ಲಿ ಅಂತ ಏನಾದ್ರು ಲೊಕೇಶನ್? ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಸ್ಟುಡಿಯೋನ. ಓಕೆ. ಮನೆಯಲ್ಲೇ ಇದೆ, ಎಲ್ಲಾ ತರನು ಫೋಟೋ ಶೂಟು, ಮೆಟರ್ನಿಟಿ ಶೂಟು ಎಲ್ಲಾ ತರ ಮಾಡ್ತೀವಿ ನಾವು. ಮದುವೆ, ಕ್ಯಾಂಡಿಡೇಟ್ ಫೋಟೋ, ಕ್ಯಾಂಡಿಡೇಟ್ ಪಿಕ್ಕು, ಫೋಟೋ ಶೂಟು, ಸಾಂಗ್ ಶೂಟ್ ಎಲ್ಲಾ ತರ ಮಾಡ್ತೀವಿ ನಾವು. ಫೈನ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾ ಲಿಂಕ್ ನ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಲಿಂಕ್ ಮಾಡ್ತೀನಿ, ಸರಿನಾ? ಈಗ ನಮ್ಮ ವಿಡಿಯೋ ನೋಡ್ಬಿಟ್ಟು ಇನ್ನ ಅಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡ್ಲಿ ಅಂತ ಹೇಳ್ತಾ, ನಾನ್ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬ್ರೋ, ಬರೇ ಒಂದೇ ಒಂದು ಡ್ರೆಸ್ಸಿಗೆ ಈ ರೇಂಜಿಗೆ ನೀನ್ ಫೋಟೋ ತೆಗಿತೀಯ ಅಂತ. ಇವರಿಬ್ರು ಎಂಜಾಯ್ ಮಾಡ್ತಿರೋದು ನೋಡಿದ್ರೇನೆ ಗೊತ್ತಾಗುತ್ತೆ. ಶ್ರೀ ಅನ್ನಪೂರ್ಣೇಶ್ವರಿ ಹೋಟೆಲ್, ಗೂಳೂರಿಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡಕ್ಕೆ. ಅಲ್ಲ, ನೀವು ಸೌದೆಲೆ ಮಾಡೋದಾ? ಎಲ್ಲ ಏನೇನ್ ಮಾಡ್ತೀರಾ ಸರ್ ಇಲ್ಲಿ? ಇಡ್ಲಿ, ರೈಸ್ ಬಾತ್, ಚಿತ್ರಾನ್ನ. ಸೊ ಮೆಣಸಿನ್ಕಾಯಿ ಸೌದೆ ಒಲೆಯಲ್ಲಿ ಅಚ್ಚುಕಟ್ಟಾಗಿ ಬೇಯ್ತಾ ಇದೆ. ಯಪ್ಪ, ವಾವ್. ಮಾಡ್ತೀರಾ ಏನು ಅಂತ ನೋಡೋ ಕ್ಯೂರಿಯಾಸಿಟಿ ನನಗಿದೆ. ಓ ಮೈ ಗಾಡ್, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಾ? ನೋಡಿದ್ರ ಇಲ್ಲಿ ಸೌದೆ ಒಲೆ ಊಟ, ಇದು 20 ವರ್ಷದಿಂದ ಸ್ಟಾರ್ಟ್ ಆಗಿರೋದು. 20 ವರ್ಷದಿಂದ ಇದನ್ನ ಮುಂದುವರಿಸ್ತಾನೆ ಇದ್ದಾರೆ, ನಡೆಸ್ತಾನೆ ಇದ್ದಾರೆ. ಸರ್, ಇಲ್ಲಿ ಏನ್ ಸ್ಪೆಷಲ್ ಇದೆ? ಇಡ್ಲಿ ಸ್ಪೆಷಲ್ ಇದೆ. ನೀವು ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀರಾ? ರೆಗ್ಯುಲರ್ ಆಗಿ ಬರ್ತೀರಾ? ಈ ಹೋಟೆಲ್ ಅಲ್ಲಿ ಸ್ಪೆಷಾಲಿಟಿ ಬಂದ್ಬಿಟ್ಟು ಒಲೆ ಏನೇನ್ ಸಿಗುತ್ತೆ ಅಂತ ನಿಮ್ಗೆ ಏನಾದ್ರು ಐಡಿಯಾ ಇದೆ? ತುಂಬಾ ದಿನದಿಂದ ಬರ್ತಾ ಇದ್ದೀರಾ? ಇಡ್ಲಿ, ಚಿತ್ರಾನ್ನ, ಬಾತ್, ಬೋಂಡ ಸಿಗುತ್ತೆ. ಹೌದಾ? ಓಕೆ ಸರ್, ನಾವು ಅದನ್ನೆಲ್ಲ ಟೇಸ್ಟ್ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನೀವು ಇದೇ ಊರವ್ರವ್ರ? ತುಮಕೂರಿಂದ ಇಡ್ಲಿ ತಿನ್ನಕ್ ಬಂದ್ರ? ವಾರೇ ವಾ, ನೋಡ್ತಾ ಇರ್ಬೋದು ಫ್ರೆಂಡ್ಸ್, ತುಮಕೂರಿಂದ ಗೂಳೂರಿಗೆ ಸೌದೆ ಒಲೆ ಊಟ ಮಾಡಕ್ ಬಂದಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ಇಷ್ಟು ಚೆನ್ನಾಗಿ ಇಡ್ಲಿ ಬಿಸಿ ಹಬೆ ಹೋಗ್ತಾ ಇರೋದು ನೋಡಿ. ಮತ್ತೆ ತುಮಕೂರಿಗೆ ಹತ್ರ ಅಲ್ವಾ ನಮ್ಗೆ? ಆಂಟಿ, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಚೆನ್ನಾಗಿ ನಮಗೆ ಊಟ ಮಾಡಿ ಸೌದೆ ಒಲೆಯ ಊಟನ ನಮಗೆ ಕೊಟ್ಟಿದ್ದಕ್ಕೆ. ಸೊ ದುಡ್ಡಿನ ಮ್ಯಾಗೆ ಬರಲ್ಲ ಆಂಟಿ, ಅನ್ನ ಹಾಕೋರ ಕೈ ಯಾವಾಗ ಶುದ್ಧವಾಗಿರುತ್ತೋ ಅವಾಗ ತಿನ್ನುವರ ಹೊಟ್ಟೆ ಕೂಡ ತಣ್ಣಗಿರುತ್ತೆ. ಸರಿನಾ? ಹೋಟೆಲಲ್ಲಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಂದವರು ವಿಸಿಟ್ ಮಾಡಿಕೊಂಡು ಅನ್ನಪೂರ್ಣೇಶ್ವರಿ ಹೋಟೆಲ್ಗೆ ಬನ್ನಿ ಅಂತ ಹೇಳ್ತಾ, ಇದು ನನ್ನ ಪಾರ್ಟ್ 1 ವಿಡಿಯೋ ಆಗಿತ್ತು. ತುಂಬ ಲೆಂತ್ ಆದರೆ ನೋಡೋಕ್ಕೆ ಕೂಡ ತುಂಬ ಬೋರ್ ಅನಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪಾರ್ಟ್ 1, 2, 3 ಅಂತ ನಾನು ನೋಟಿಫೈಡ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿಗೆ ಈ ಪಾರ್ಟ್ 1 ವಿಡಿಯೋ ಎಂಡ್ ಆಗ್ತಾ ಇದೆ. ನೆಕ್ಸ್ಟ್ ಪಾರ್ಟ್ 2 ಮತ್ತು ಪಾರ್ಟ್ 3 ವಿಡಿಯೋಗೋಸ್ಕರ ಲೇಖನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ
Thank you so much for watching, my dear friends.